ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಗಿನುಂಡೆಯ ಬಾನಿ ಗುರುಳು ಬಿಟ್ಟು ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಗಿನುಂಡೆಯ ಬಾನಿ ಗುರುಳು ಬಿಟ್ಟು ಹೇಗೆ ಮರೆಯಾಗುವುದೋ ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ಹೇಗೆ ಮರೆಯಾಗುವುದೋ ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ಹಾಗೆ ಬಾಳಿಸು ಗುರುವೆ ಕರುಣೆಯಿಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ತಾನು ಬಿಸಿಲಲಿ ನಿಂತು ತನ್ನ ಬಳಿ ಬರುವವಗೆ ತಣ್ಣಗಿನ ಆಸರೆಯ ನೆರಳ ಕೊಟ್ಟು ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿಯಿಟ್ಟು ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ ಹಾಗೆ ಬಾಳಿಸು ಗುರುವೆ ಪ್ರೀತಿಯಿಟ್ಟು ಹಾಗೆ ಬಾಳಿಸು ಗುರುವೆ ಪ್ರೀತಿಯಿಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ತಾನು ಕೆಸರಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ ಹೇಗೆ ತಾಯ್ತನವನ್ನು ಪ್ರೀತಿಯಲಿ ಮೆರೆಯುವುದು ಹಾಗೆ ಬಾಳಿಸು ಗುರುವೆ ಪ್ರೀತಿಯಿಟ್ಟು ಹೇಗೆ ತಾಯ್ತನವನ್ನು ಪ್ರೀತಿಯಲಿ ಮೆರೆಯುವುದು ಹಾಗೆ ಬಾಳಿಸು ಗುರುವೆ ಪ್ರೀತಿಯಿಟ್ಟು ಹಾಗೆ ಬಾಳಿಸು ಗುರುವೆ ಪ್ರೀತಿಯಿಟ್ಟು ದಾರಿಯುದ್ದಕ್ಕೂ ಪೈರು ಬೀರದಂತೆ ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು ದಾರಿಯುದ್ದಕ್ಕೂ ಪೈರು ನೀರುಣಿಸಿ ಬೆಳೆದಂತೆ ಹಾಲು ತೆನೆಯಲಿ ಅಮೃತ ತುಂಬಿ ನದಿಯು ಹೇಗೆ ಗೆಲುವಾಗುವುದೋ ಹೇಗೆ ದೂರದ ನೀಲಿಯಲ್ಲಿ ನೆಲೆಗೊಳ್ಳುವುದೋ ಹಾಗೆ ಕೊನೆಗಾಣಿಸು ಕರುಣೆಯಿಟ್ಟು ಹೇಗೆ ಕೊನೆಗೊಳ್ಳುವುದೋ ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ಕೃಪೆಯನ್ನಿಟ್ಟು ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದು ಹಾಗೆ ಕೊನೆಗಾಣಿಸು ಕೃಪೆಯನ್ನಿಟ್ಟು ಹಾಗೆ ಕೊನೆಗಾಣಿಸು ಕೃಪೆಯನ್ನಿಟ್ಟು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ
ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಅರ್ಚನಾ ಉಡುಪ ಮ್ಯಾಮ್. ನವೀನ್ ಕುಮಾರ್ ಅವರೇ, ತುಂಬ ಕಷ್ಟಕರವಾದ ಕಾಂಪೋಸಿಷನ್ ಇದು. ಅಂದರೆ ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಉಸಿರು ತಗೊಳ್ಳೋಕೆ ಜಾಗ ಇಲ್ಲ. ಆಮೇಲೆ ಉದ್ದದ ಲೈನ್ಗಳು, ಒಂದೊಂದು ಲೈನೂ ತುಂಬ ಉದ್ದ ಇದೆ. ಬಹುಶಃ 4 ಚರಣ ಏನೋ ಇರಬೇಕು, ಅಷ್ಟು ಹಾಡಿದ್ರಿ ಅನ್ಸುತ್ತೆ ನೀವು ಅಲ್ವಾ? ಅಷ್ಟೂ ನೆನ್ಪಿಟ್ಕೊಂಡು ಹಾಡೋದು ಸುಲಭ ಅಲ್ಲ, ತುಂಬ ಕಷ್ಟ ಇದೆ. ಈ ಹಾಡು ಅಂದ ತಕ್ಷಣ ನನಗೆ ಹೇಗೆ ನೀವು ಶುರು ಮಾಡ್ತಿದ್ದಂಗೆ HSV ಅವರು ಕಣ್ಮುಂದೆ ಬಂದರು ಅಂತಂದರೆ, ಎಂಥ ಅದ್ಭುತವಾಗಿ ಬರೆದಿದ್ದಾರೆ ಸಾಲುಗಳನ್ನು. ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹಾಗೆ ಕೊನೆಗಾಣಿಸು ಕೃಪೆಯನ್ನಿಟ್ಟು. ಮೈ ರೋಮಾಂಚನವಾಗುತ್ತೆ. ಇದರ ಹಿಂದೆ ಒಂದು ಸಣ್ಣ ಕತೆ ಹೇಳ್ತೀನಿ. ನಾನು ಬರೀ ಹಾಡುಗಾರ್ತಿ ಆಗಿದ್ದೆ, ಆದರೆ ನನಗೆ ನಾನು ಕಂಪೋಸ್ ಮಾಡಿ ನನ್ನ ಕಂಪೋಸಿಷನ್ ಆ್ಯಸ್ ಅ ಕಂಪೋಸರ್ ಆಲ್ಸೋ ನಾನು ಕಾಣಿಸ್ಕೊಳ್ಬೇಕು ಜನಕ್ಕೆ ಅಂತ ಒಂದು ಆಸೆ ಹುಟ್ಟಿತು. ಆವಾಗ ಲಕ್ಷ್ಮೀನಾರಾಯಣ ಭಟ್ರ ಹತ್ರ 4 ಕವನಗಳು, HS ವೆಂಕಟೇಶ್ ಮೂರ್ತಿಯವ್ರ ಹತ್ರ 4 ಕವನಗಳನ್ನು ಹೋಗಿ ಅವರೇ ಆರಿಸಿ ಕೊಟ್ಟರು ನನಗೆ 4 ಕವನಗಳು. ಅದರಲ್ಲಿ ನಾನು ಮೊಟ್ಟ ಮೊದಲು ಕಂಪೋಸ್ ಮಾಡಿದ್ದು ಈ ಕವನವನ್ನು ಜೋಗ್ ರಾಗದಲ್ಲಿ ಮಾಡಿದ್ದೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಇರಬೇಕು ಇರುವಂತೆ. ಇದನ್ನು ನಾನು ಕಂಪೋಸ್ ಮಾಡಿಬಿಟ್ಟು ಒಂದು ಸಾಂಗ್ ಮೊಟ್ಟ ಮೊದಲು ಕಂಪೋಸ್ ಮಾಡಿ ಅಪ್ರೂವಲ್ ತೊಗೊಳ್ಳೋಣ ಅಂತ HSV ಅವ್ರ ಮನೆಗೆ ಹೋದೆ. ಹೋಗಿ ಅವ್ರು ಕೂಡ ನನ್ನನ್ನು ಪ್ರೀತಿಯಿಂದ ಮಗಳೇ ಅಂತ ಕರಿತಿದ್ರು. ನಾನು ಅವರನ್ನು ದೊಡ್ಡಪ್ಪ ಅಂತ ಕರಿತಿದ್ದೆ. ನಾನು ದೊಡ್ಡಪ್ಪ ಅಂತ ಕರೆದಿದ್ದು ಇಬ್ಬರನ್ನೇ, ಒಂದು SPB ಅವರು, ಇನ್ನೊಂದು HSV ಅವರು. ಹೋಗ್ಬಿಟ್ಟು ಅವ್ರ ಎದುರಿಗೆ ಕೂತ್ಕೊಂಡು ಹಾಡಿದೆ. ನಾನು ಹಾಡೋದ್ರಲ್ಲಿ ಮಗ್ನಳಾಗಿದ್ದೆ. ಹಾಡು ಮುಗಿಸ್ಬಿಟ್ಟು ಅವ್ರ ಕಡೆ ತಲೆ ಎತ್ತಿ ನೋಡಿದೆ. ಕಣ್ಣು ಮುಚ್ಕೊಂಡಿದ್ರು, ಕಣ್ಣಿಂದ ನೀರು ಸುರಿತಾ ಇತ್ತು ಅವರಿಗೆ. ನನಗೆ ಹೇಗೆ ಅರ್ಥೈಸ್ಕೊಳ್ಬೇಕು ಅಂತ ಗೊತ್ತಾಗಿಲ್ಲ. ನಾನು ತಪ್ಪು ಹಾಡಿದ್ನಾ, ಏನಾಯಿತು, ಯಾಕೆ ಕಣ್ಣಲ್ಲಿ ನೀರು ಬರ್ತಾಯಿದೆ? ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಕಣ್ಣು ಬಿಟ್ಬಿಟ್ಟು ಹೇಳಿದ್ರು, ಮಗಳೇ, ಈ ಸಾಹಿತ್ಯಕ್ಕೆ ನಿಜವಾದ ಅರ್ಥದಲ್ಲಿ ನ್ಯಾಯ ಒದಗಿಸಿದ್ಯಮ್ಮ, ಗೋ ಅಹೆಡ್ ಅಂತ ಹೇಳಿದರು. ಒಬ್ಬ ಕಂಪೋಸರಿಗೆ ಇದಕ್ಕಿಂತ ದೊಡ್ಡ ಒಂದು ಗಿಫ್ಟ್ ಅಥವಾ ಒಂದು ಅವಾರ್ಡ್ ಇನ್ನೇನು ಬೇಡ ಅಂದ್ಕೊಳ್ತೀನಿ. ಕವಿ ಗ್ರೀನ್ ಸಿಗ್ನಲ್ ಕೊಟ್ಟು ಮೆಚ್ಕೊಂಡು ಒಳ್ಳೆ ಮಾತುಗಳನ್ನಾಡಿದಾಗ ಅದಕ್ಕಿಂತ ಬೇರೆ ಏನು ಬೇಕು? ನಾನು ಬಹಳ ಅವರನ್ನು ಮಿಸ್ ಮಾಡ್ಕೊಳ್ತೀನಿ, HSV ಅವ್ರನ್ನ. ಅವರು ಕೊನೆ ಗಳಿಗೆಯಲ್ಲಿ ನೋಡೋಣ ಅಂತ ಹೋದೆ. ಅವರದ್ದು ಇನ್ನೊಂದು ಹಾಡಿದೆ, ಕೃಷ್ಣ ಅಂದರೆ ಅವ್ರಿಗೆ ತುಂಬ ಇಷ್ಟ. ಕೃಷ್ಣ ಮತ್ತು ರಾಧೆ ಬಗ್ಗೆ ಭಾಳಷ್ಟು ಹಾಡುಗಳು ಬರೆದಿದ್ದಾರೆ ಅವರು. ಅದೊಂದು ಹಾಡನ್ನು ಕೂಡ ಕಂಪೋಸ್ ಮಾಡಿದ್ದೆ. ಅದನ್ನು ನೆನಪಿಸ್ಕೊಂಡು ನೀನು ಆ ಹಾಡನ್ನು ಹಾಡು ನನಗೋಸ್ಕರ ಅಂತಂದರು. ಅವ್ರ ಪಾಪ ಹಾಸಿಗೆಯಲ್ಲಿ ಮಲಗಿದ್ರು. ಆ ಹಾಡನ್ನು ಹಾಡಿದೆ, ಕಣ್ಮುಚ್ಕೊಂಡು ಆನಂದಪಟ್ಟರು. ಅದಾದಮೇಲೆ ನಾನು ಅವ್ರನ್ನ ನೋಡಲಿಲ್ಲ. ಸೊ HSV ಅವ್ರು ಎಲ್ಲಿದ್ದಾರೋ ಅವರಿಗೆ ದೀರ್ಘದಂಡ ಪ್ರಣಾಮಗಳು. ಅವರ ಆಶೀರ್ವಾದ ನಮ್ಮ ಮೇಲಿರಲಿ. ಇದು ತುಂಬ ಒಂದು ಅಪರೂಪದ ಕಾಂಪೋಸಿಷನ್. ಇದರಲ್ಲಿ ಸ್ವಲ್ಪ ಒಂದು ಸಂಪ್ರದಾಯದ ಒಂದು ಏನಂತಾರೆ ಟ್ರೆಡಿಷ್ನಲ್ ಟ್ಯೂನ್ ಥರದ ಒಂದು ಭಾವನೆ ಕೂಡ ಬರುತ್ತೆ. ಎಲ್ಲೋ ಒಂದು ಕಡೆ ಸಣ್ಣದಾಗಿ ಒಂದು ನಮ್ಮ ಮಣ್ಣಿನ ದೇಸಿ ಘಮ ಕೂಡ ಬರುತ್ತೆ. ಇದರಲ್ಲಿ ಈ ತಾಳದಲ್ಲಿ ಕಂಪೋಸ್ ಮಾಡಿರುವಾಗ ನಿಮಗೆ ಉಸಿರು ತಗೊಳ್ಳೋಕ್ಕೆ ಜಾಗ ಇಲ್ಲ, ಬಟ್ ತುಂಬ ಅದ್ಭುತವಾಗಿ ನಿಭಾಯಿಸಿದ್ರಿ.
ಕೊನೆಯಲ್ಲಿ ನಿಮಗೆ ಸ್ವಲ್ಪ ಲಿರಿಕ್ಸು ಕನ್ಫ್ಯೂಷನ್ ಆಗಿ ಸ್ವಲ್ಪ ಮರೆತ್ರಿ, ಬಟ್ ನಿಭಾಯಿಸಿದ್ರಿ. ಎಲ್ಲರಿಗೂ ಆರೋಗ್ಯ ಕೆಟ್ಟಿದೆ ಪಾಪ, ಆದರೂ ಅದ್ಭುತವಾಗಿ ಎಲ್ಲರೂ ನಿಭಾಯಿಸ್ತಾ ಇದ್ದೀರಿ. ಅದಕ್ಕೆ ನನಗೆ ನಿಮ್ಮೆಲ್ಲರ ಬಗ್ಗೆ ಬಹಳ ಹೆಮ್ಮೆ ಮೆಚ್ಚುಗೆ ಅನಿಸುತ್ತೆ. ಈ ಪರಿಸ್ಥಿತಿಯಲ್ಲಿ ನಮ್ಮನ್ನೆಲ್ಲರೂ ವೇದಿಕೆ ಮೇಲೆ ಕಳಿಸಿದ್ರೆ ಬಹುಶಃ ನಮ್ಗೆ ಹಾಡ್ಲಿಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನೀವು ಇದನ್ನು ಸವಾಲಾಗಿ ಸ್ವೀಕರಿಸಿ ಎಲ್ಲ ಹಾಡ್ತಾ ಇದ್ದೀರಿ. ನಿಮಗೆಲ್ಲ ಚಪ್ಪಾಳೆ ನಂದು. ಗಂಟ್ಲು ನೋಡ್ಕೊಳ್ಳಿ. ಕೆಲವು ಕಡೆ ಇವತ್ತು ಅಪರೂಪಕ್ಕೆ ನಿಮ್ಗೆ ಕೆಲವು ಕಡೆ ಮಾತ್ರ ಕೊನೆಯ ಚರಣ ಹಾಡುವಾಗ ಕೆಲವು ಕಡೆ ಶಾರ್ಪ್ ಆಯಿತು, ಬಟ್ ಅದರ್ವೈಸ್ ಇಡೀ ಹಾಡನ್ನು ತುಂಬ ಅದ್ಭುತವಾಗಿ ನಿಭಾಯಿಸಿದ್ರಿ. ದೇವ್ರು ನಿಮ್ಮನ್ನು ಚೆನ್ನಾಗಿ ಆರೋಗ್ಯವಾಗಿಟ್ಟಿರಿ. ಭೀಮ್ಗಲ್ ಸರ್. ನವೀನ್ ಕುಮಾರ್, ಎಂಥ ಒಳ್ಳೆ ಹಾಡಪ್ಪ ಇದು, HSV ಅವ್ರದ್ದು. ಈ ಹಾಡನ್ನು ಗಂಗೂಬಾಯಿ ಹಾನಗಲ್ ಮ್ಯೂಸಿಕ್ ಯೂನಿವರ್ಸಿಟಿಯವರು ಸುಗಮ ಸಂಗೀತ ಡಿಪ್ಲೊಮೊ ಇದೆಯಲ್ಲ ಈಗ, ಅದಕ್ಕೆ ಅಳವಡಿಸಿದ್ದಾರೆ. ರಾಘವೇಂದ್ರ ಬಿಜಾಡಿ ಅವರು ಹಾಡಿದ್ದು ಅವರೇ ಮೇಡಮ್. ಹಾಂ, ಇದು ಡಿಪ್ಲೊಮೊ ಸುಗಮ ಸಂಗೀತಕ್ಕೆ ಈ ವರ್ಷ 2025ರಲ್ಲಿ ಈ ಹಾಡನ್ನ ಸಿಲೆಬಸ್ ಆಗಿ ಇಟ್ಟಿದ್ದಾರೆ ಅಲ್ವೇ. ಬಟ್ ಎಂಥ ಅದ್ಭುತವಾದ ರಚನೆ HSV ಅವ್ರದ್ದು, ಎಷ್ಟೊಂದಿದ್ದಾವೆ ಅಂಥದ್ರಲ್ಲಿ ಇದು ಕೂಡ ಒಂದು ಮಾಣಿಕ್ಯ. ಈ ಹಾಡಿದೆಯಲ್ಲ, ಇದು ನಿಧಾನವಾಗಿ ಕೇಳ್ಕೊಂಡಿದ್ರೆ ಕಣ್ಣಲ್ಲಿ ತಾನಾಗಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ಸಾಹಿತ್ಯ ಇದೆ ಇದರಲ್ಲಿ. ನೋಡಿ, ಅದರಲ್ಲಿ ಒಂದು ನೀವು ಹಾಡುವಾಗ ಹೇಳಿದ್ರಿ, ಒಂದು ಕೆಸರಲ್ಲಿ ಕಮಲ ಇರುತ್ತೆ, ಅದು ಕೆಸರನ್ನೆಲ್ಲ ಒತ್ಕೊಳ್ಳುತ್ತೆ, ಅದು ಮೈ ಎಲ್ಲ ಕೆಸರಲ್ಲಿ ಇರುತ್ತೆ. ಆದರೆ ಆ ಹೂವಿನ ಮೇಲೆ ದುಂಬಿಗಳು ಎಷ್ಟು ಚೆನ್ನಾಗಿ ಆಟ ಆಡ್ತವೆ, ಅದರ ಹೂವಿನ ಅನುಭವ ಪಡ್ಕೊಳ್ತವೆ. ಅದೆಲ್ಲ ನೋಡಿ, ತಾನು ಕೆಸರಲ್ಲಿದ್ದರೂ ಸಹ ದುಂಬಿಗಳಿಗೆ ಖುಷಿ ಕೊಡ್ತಕ್ಕಂಥ ಮನಸ್ಸು ಆ ಹೂವಿಗಿರುತ್ತೆ. ಹಾಗಾಗಿ ಅವ್ರದ್ದು ಕಲ್ಪನೆಗಳೇ ಬೇರೆ, ನಿಧಾನವಾಗಿ ಅರ್ಥ ಮಾಡ್ಕೋಬೇಕಷ್ಟೇ. ಅದು ಅಷ್ಟು ಸುಲಭವಾಗಿ ಅರ್ಥ ಆಗೋದಿಲ್ಲ. ನಿಧಾನವಾಗಿ ಅರ್ಥ ಮಾಡಿಕೊಂಡ್ರೆ ಒಂದೊಂದು ಪದನೂ ಒಂದೊಂದು ಏನು ಹೇಳಬೇಕು, ಒಂದು ಮುತ್ತುಗಳಿದ್ದಾಗೆ. ಅದು ಒಳ್ಳೆ ರಚನೆ. ಮೇಡಮ್ ಹೇಳ್ದಂಗೆ ನಿಮಗೆ ಗಂಟಲು ಸ್ವಲ್ಪ ತೊಂದರೆ ಕೊಟ್ಟಾಗ ಸ್ವಲ್ಪ ಸಾಹಿತ್ಯ ಇದಾಯ್ತು, ಬಿಟ್ಟರೆ ನಿಮ್ಮ ಗಾಯನಕ್ಕೆ ಹೇಳಿ ಮಾಡಿಸಿದಂಥ ಹಾಡಿದು. ಒಳ್ಳೆಯದಾಗಲಿ ನಿಮಗೆ. ಕಡಬ್ಗೆರೆ ಮುನಿರಾಜು ಸರ್. ಎಂಥ ಅದ್ಭುತವಾದ ಗೀತೆ ಇದು. ತಾನು ಉರಿದ್ರೂ ದೀಪ ಮನೆಗೆ ಬೆಳಕು ಕೊಡುತ್ತೆ, ತನ್ನನ್ನು ತಾನೇ ಸುಟ್ಕೊಳ್ಳುತ್ತೆ, ದೀಪ ಮನೆ ತುಂಬ ಬೆಳಕು ಕೊಡುತ್ತೆ. ಹಾಗೆ ನನ್ನನ್ನು ಬದುಕಿಸು ಅನ್ನೋ ಅರ್ಥದಲ್ಲಿ ಈ ಸಾಹಿತ್ಯ ಇದೆ. ಅಂದರೆ ತನಗೆ ಕಷ್ಟ ಇದ್ದರೂ ಈ ಸಮಾಜಕ್ಕೆ ನನ್ನಿಂದ ಏನೋ ಒಂದು ಕೊಡುಗೆ ಇರಲಿ ಅನ್ನೋ ಭಾವನೆ ಇದೆಯಲ್ಲ, ಅದು ಕವಿಗಳು ಆಶಯ ಇದೆಯಲ್ಲ, ಅದ್ಭುತವಾದ್ದು. ಕಲಾವಿದರು ಹಾಗೆ ರೀ, ನೂರಾರು ಸಂಕಷ್ಟಗಳು ಒಳಗಡೆ ಇಟ್ಕೊಂಡ್ರೂ ಕೂಡ ವೇದಿಕೆ ಮೇಲೆ ಜನಗಳನ್ನು ನಗಿಸುವಂಥ, ಅವರ ನೋವುಗಳಿಗೆ ಸ್ಪಂದಿಸುವಂಥ, ಅವ್ರುಗಳ ನೋವು ಮಾಯ ಮಾಡುವಂಥ ಸಂಗೀತವನ್ನು ಹಾಡ್ತಾ ಕಲಾವಿದರು ಜೀವನ ಕಳೀತಿರ್ತಾರೆ. ಎಷ್ಟೋ ಸರಿ ಅವ್ರ ನೋವುಗಳನ್ನು ಎಲ್ಲೂ ಹೇಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈ ಹಾಡು ಕಲಾವಿದರಿಗೆ ಭಾಳ ಸೂಕ್ತ ಅಂತ ನಾನಾದರೂ ಅನ್ಕೋತೀನಿ. ಇನ್ನು ನಿಮ್ಮ ಹಾಡುಗಾರಿಕೆ ವಿಚಾರಕ್ಕೆ ಬಂದರೆ, ಜನಪದ ಹಾಡುಗಳನ್ನು ಅಷ್ಟು ಮಧುರವಾಗಿ ಆ ಶೈಲಿಯನ್ನು ಬಿಡದೇನೆ ಹಾಡಿದ್ರಿ ಇಂದಿನ ಸಂಚಿಕೆಯಲ್ಲೆಲ್ಲ ನಾನು ನೋಡ್ಕೊಂಡು ಬಂದ ಹಾಗೆ. ಆಮೇಲೆ ಒಂದಷ್ಟು ಭಾವಗೀತೆಗಳನ್ನು ಹಾಡೋಕ್ಕೆ ಶುರು ಮಾಡಿದ್ರಿ, ಜನಪದ ಶೈಲಿ ಹಾಡುಗಳನ್ನು ಶುರು ಮಾಡಿದ್ರಿ. ನಿಮ್ಮ ಧ್ವನಿಯನ್ನು ಕೇಳಿದ್ರೆ ನೀವು ಎಲ್ಲ ಕಡೆನೂ ಮಧುರವಾದ ಒಬ್ಬ ಒಳ್ಳೆ, ಈ ನಾಡಿಗೆ ಒಂದು ಒಳ್ಳೆ ಸಂಗೀತಗಾರ ಅಂದರೆ ಆ ಸಂಗೀತ ಕ್ಷೇತ್ರಕ್ಕೆ ನೀವು ಅಗತ್ಯ ಇದ್ದೀರಿ. ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಹೇಗೆ ಗೆಲುವಾಗುವುದೋ ಹಸಿರೆಲೆಯ ಹೊಂಗೆ ಮರ, ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ಹಾಗೆ ಬಾಳಿಸು ಗುರುವೆ ಪ್ರೀತಿ ಇಟ್ಟು. ನಿಮ್ಮ ಅಗತ್ಯ ಈ ನಾಡಿಗೆ ಇದೆ ಒಬ್ಬ ಸಂಗೀತಗಾರನಾಗಿ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಹಾಡುಗಾರಿಕೆಯನ್ನು ಬಿಡಬಾರ್ದು. ಇನ್ನೂ ಹೆಚ್ಚು ಹೆಚ್ಚು ಕಲಿತಾ ನಿಮ್ಮ ಬೇರೆ ಬೇರೆ ಪ್ರಕಾರಗಳ ಹಾಡುಗಳನ್ನೆಲ್ಲ ಹಾಡ್ತಾ ಬನ್ನಿ. ಒಳ್ಳೆಯದಾಗಲಿ. ಸಾಹಿತ್ಯ ಸ್ವಲ್ಪ ಕಷ್ಟ ಆಯಿತು, ಅದೆಲ್ಲ ಸ್ವಲ್ಪ ಕಷ್ಟವೇ, ತುಂಬ 4 ಚರಣ ಎಲ್ಲ ನೆನ್ಪಿಟ್ಕೊಂಡು ಆಡೋದು ಕಷ್ಟ. ಅದ್ರ ಕಡೆ ಇನ್ನೊಂಚೂರು ಗಮನ ಹರಿಸಿ ಅಷ್ಟೇ, ಬೇರೇನಿಲ್ಲ. ಭಾಳ ಚೆನ್ನಾಗಿದೆ ನಿಮ್ಮ ಧ್ವನಿ. ಇನ್ನೊಂದು ಸರಿ ನನಗೊಂದು ಆಸೆ ಇದೆ ಏನಂದರೆ, ಸ್ವಲ್ಪ ಇನ್ನೇನಾದ್ರು ಬೇರೆ ಒಂದು ಬೇರೆ ಥರದ್ದು ಯಾವ್ದಾದ್ರು ಒಂದು ಹಾಡು ಕೇಳಬೇಕು ಅಂತ ಆಸೆ ಇದೆ. ನೋಡೋಣ, ನಿಮ್ಮ ಹತ್ರ ಒಂದು ಗೀತೆನ ಯಾವಾಗಲಾದ್ರೂ ನಾನು ಕೇಳ್ತೇನೆ. ಆಗಲಿ, ಒಳ್ಳೆಯದಾಗಲಿ.